ನಮಸ್ಕಾರ ವೀಕ್ಷಕರೇ, ಶ್ರೀಗಿರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೆ. ದಿನಾಂಕ ಮಾರ್ಚ್ 14, 2026ರಂದು ಕರ್ನಾಟಕ ಸೇನಾಪಡೆ ವತಿಯಿಂದ ಕೆಂಗಲ್ ಹನುಮಂತಯ್ಯ ಅವರ ಜಯಂತಿ ಆಚರಿಸಲಾಯಿತು. ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಶ್ರೀ ಕೆಂಗಲ್ ಹನುಮಂತಯ್ಯ ಸೇವಾ ರತ್ನ ಪ್ರಶಸ್ತಿ ಪ್ರದಾನ ಹಾಗೂ ಮಹಾರಾಣಿ ವಿಜ್ಞಾನ ಕಾಲೇಜಿನ ಪ್ರತಿಭಾನ್ವಿತ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ಶ್ರೀ 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 ನಿಶ್ಚಲಾನಂದನಾಥ ಮಹಾಸ್ವಾಮಿಗಳು, ಪೀಠಾಧಿಪತಿಗಳು, ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠ ಕೆಂಗೇರಿ ಉದ್ಘಾಟನೆ ಶ್ರೀ ಕೆ.ಎಸ್. ರಂಗಪ್ಪ, ವಿಶ್ವದ ಶ್ರೇಷ್ಠ ವಿಜ್ಞಾನಿಗಳು ಮತ್ತು ವಿಶ್ರಾಂತ ಕುಲಪತಿಗಳು ಪುಷ್ಪಾರ್ಚನೆ. ಡಾಕ್ಟರ್ ಬಿ.ಜೆ. ವಿಜಯಕುಮಾರ್ ಅಧ್ಯಕ್ಷರು, ಮೈಸೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಶ್ರೀ ಎಂ.ಕೆ. ಸೋಮಶೇಖರ್, ಮಾಜಿ ಶಾಸಕರು, ಕೆಆರ್ ಕ್ಷೇತ್ರ ಶ್ರೀ ಚಾರಂ ಶ್ರೀನಿವಾಸ ಗೌಡ, ರಾಜ್ಯಾಧ್ಯಕ್ಷರು, ಕರ್ನಾಟಕ ಸೇನಾಪಡೆ. ಮುಖ್ಯ ಅತಿಥಿಗಳು ಶ್ರೀ ಸಿ.ಜಿ. ಗಂಗಾಧರ್, ಪ್ರಧಾನ ಕಾರ್ಯದರ್ಶಿ, ರಾಜ್ಯ ಒಕ್ಕಲಿಗರ ಸಂಘ ತೇಜಸ್ ಲೋಕೇಶ್ ಗೌಡ, ಜಿಲ್ಲಾಧ್ಯಕ್ಷರು, ಕರ್ನಾಟಕ ಸೇನಾಪಡೆ ಹಾಗೂ ಸಂಘದ ಸದಸ್ಯರು, ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಸ್ಥಳ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್, ಮೂಡಾಪಕ್ಕ, ಜೆಎಲ್ಬಿ ರಸ್ತೆ, ಮೈಸೂರು. ಕಾರ್ಯಕ್ರಮ ಅಪೂರ್ವವಾದಂತ ಕಾರ್ಯಕ್ರಮ. ನಾವೆಲ್ಲರೂ ನಿಜವಾಗ್ಲೂ ನೆನೆಯಲೇಬೇಕಾದಂತ ಸ್ವತಂತ್ರ ಹೋರಾಟಗಾರರು, ಈ ರಾಜ್ಯದ ಮುಖ್ಯಮಂತ್ರಿಗಳು ಆಗಿದ್ದಂತ, ವಿಧಾನಸೌಧದ ರೂವಾರಿಗಳು ಆಗಿದ್ದಂತ ಕೆಂಗಲ್ ಹನುಮಂತಯ್ಯರನ್ನ ನೆನೆತಕ್ಕಂಥದ್ದು ಬಹಳ ಉತ್ತಮವಾದಂತ ಕಾರ್ಯ. ಯಾಕೆಂತ ಹೇಳಿದ್ರೆ, ಸ್ವಾತಂತ್ರ್ಯಕ್ಕಾಗಿ ಹೋರಾಟಗಳನ್ನ ಮಾಡಿ ತಮ್ಮ ಬದುಕಿನ ಉದ್ದಕ್ಕೂ ತ್ಯಾಗಗಳನ್ನ ಮಾಡಿ ನೋವುಗಳನ್ನ ಅನುಭವಿಸಿ ಬದುಕನ್ನ ಮಾಡಿದಂಥವ್ರು. ಅವತ್ತು ಸ್ವಾತಂತ್ರ್ಯ ಪಡಿಬೇಕಾದ್ರೆ ಅವೇನು ಮುಖ್ಯಮಂತ್ರಿ ಆಗ್ಬೇಕು ಅಂತೇನು ಸ್ವತಂತ್ರ ಹೋರಾಟ ಮಾಡಲಿಲ್ಲ. ಆದ್ರೆ ಈ ದೇಶಕ್ಕೆ ಸ್ವತಂತ್ರ ತಂದುಕೊಡ್ಬೇಕು ಅಂತೇಳಿ ಹೋರಾಟವನ್ನ ಮಾಡಿ ಗಾಂಧೀಜಿಯವರ ಅಹಿಂಸಾತ್ಮಕ ಹೋರಾಟದಲ್ಲಿ ಪ್ರೇರಿತರಾಗಿ 9 ಬಾರಿ ಸೆರೆಮನೆ ವಾಸನ ಕೂಡ ಅನುಭವಿಸ್ತಾರೆ. ಜೈಲಿಗೆ ಹೋಗಿ ಈ ದೇಶಕ್ಕೆ ಸ್ವತಂತ್ರವನ್ನ ಪಡಿಬೇಕು ಅಂತೇಳಿ ನಮ್ಮ ಜೀವನವನ್ನ ಮುಡಿಪಾಗಿಟ್ಟಂತವ್ರು. ಆದ್ರೆ ಈ ದೇಶಕ್ಕೆ ಸ್ವತಂತ್ರ ಬರುತ್ತೆ, ಆನಂತರ ಅವರು ಮುಖ್ಯಮಂತ್ರಿ ಸ್ಥಾನ ಅಲಂಕರಿಸ್ತಾರೆ. ಅದಕ್ಕೂ ಮುಂಚೆ ಅನೇಕ ಹೋರಾಟಗಳು ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ನಡೆಯುತ್ತೆ. ಅವತ್ತಿನ ಸ್ವತಂತ್ರ ಹೋರಾಟ ಅಷ್ಟು ಸುಲಭವಾಗಿರಲಿಲ್ಲ. ಜಯಂತಿಯನ್ನ ಇವತ್ತು ಆಚರಣೆ ಮಾಡಲಿಕ್ಕೆ ನಾವು ಎಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ. ನಮ್ಮ ಪ್ರಧಾನ ಭಾಷಣ ಮಾಡಲಿಕ್ಕೆ ಶ್ರೀನಿವಾಸ ಗೌಡರು ಕಾತರದಿಂದ ಇದ್ದಾರೆ. ನಾವು ಕೂಡ ಶ್ರೀನಿವಾಸ ಗೌಡರು ಬಹಳ ಚೆನ್ನಾಗಿ ಮಾತಾಡ್ತಾರೆ. ಅವರ ಭಾಷಣವನ್ನು ಕೇಳಲಿಕ್ಕೆ ನಾನು ಕೂಡ ಬಂದಿದ್ದೇನೆ. ಕನ್ನಡಪರ ಸಂಘಟನೆಗಳು, ಕೆಂಗಲ್ ಹನುಮಂತಯ್ಯವರು, ಎಲ್ಲ ಸಂಘಟನೆಗಳು, ಮೋಸ್ಟ್ಲಿ ಕರ್ನಾಟಕದ ಎಲ್ಲ ಸಂಘಟನೆಗಳು ಕೆಂಗಲ್ ಹನುಮಂತಯ್ಯವ್ರನ್ನ ಮಾದರಿಯಾಗಿಟ್ಕೊಂಡು ಅವರ ಲೆಟರೇಟ್ ನಲ್ಲಿ, ಅವರೆಲ್ಲ ಲೆಟರೇಟ್ ನಲ್ಲಿ ಲೋಗೋನೇ ಕೆಂಗಲ್ ಹನುಮಂತಯ್ಯವ್ರ ಲೋಗೋನೇ ಬಳಸ್ಬೇಕಾಗುತ್ತೆ. ಬಿಕಾಸ್ ಕರ್ನಾಟಕದ ಏಕೀಕರಣದ ಕೂಗನ್ನ ಮೊದಲು ಇಡೀ ರಾಜ್ಯದಲ್ಲಿ ಆರಂಭ ಮಾಡಿದ್ದೆ ಕೆಂಗಲ್. ಒಂದು ಹೇಳ್ಕೊಡ್ತು ಅಂತಂದ್ರೆ ಸದನದೊಳಗೆ ರಾಜೀನಾಮೆ ಕೊಡ್ತಿದ್ರು. ಅವತ್ತು ಅಂತ ಪರಿಸ್ಥಿತಿ ಇತ್ತು. ಒಂದು ಸದನದೊಳಗಡೆ ಹಿಂದೂ ಗೊತ್ತಿಲ್ಲ, ಒಂದು ಸಣ್ಣ ಕಪ್ಪು ಚಿಕ್ಕೆಯನ್ನು ಅವತ್ತು ಹೇಳ್ತಾರೆ. ಎಂ.ವಿ.ರಾಮರಾವ್ ಅವರು ಅವತ್ತು ಗೃಹ ಮಂತ್ರಿಗಳಾಗಿ ಈ ಒಂದು ಮಧುಗಿರಿ ಪ್ರಕರಣದಲ್ಲಿ ಶಾಸನಸಭೆಯಲ್ಲಿ ಗೃಹ ಮಂತ್ರಿ ರಾಜೀನಾಮೆ ಕೊಟ್ಬಿಟ್ಟು ಹೇಳ್ತಾರೆ. ನಮ್ಮ ಯಶೋಧರಮ್ಮ ದಾಸಪ್ಪನವರು, ನಿಮ್ಗೆಲ್ಲ ಗೊತ್ತಿರ್ಬೇಕು, ಏನವರು ಎಂತ ಅದ್ಭುತ ಪಾನ ನಿರೋಧವನ್ನ ಜಾರಿ ಮಾಡಬೇಕು ಅಂತ ಹೇಳಿ ಸಚಿವ ಸಂಪುಟಕ್ಕೆ ರಾಜೀನಾಮೆ ಕೊಟ್ಟಂತ ಒಬ್ಬ ಧೀರ ವೇಳೆ ಯಶೋಧರಮ್ಮ ದಾಸಪ್ಪನವರು. ನಮ್ಮಲ್ಲಿ ಮದ್ಯ ಇರಬಾರ್ದು ಅಂತ ಹೇಳಿ ನಿಜವಿಲ್ಲ, ಇಲ್ಲ ನೀವು ಹುಡುಗ ಇಲ್ಲ ನೀವು ಮದ್ಯಪಾನ ನೀವು ಜಾರಿ ತರ್ತೀರಾ, ನೀವು ನಿಷೇಧ ಮಾಡ್ತೀರ ರಾಜ್ಯದಲ್ಲಿ, ಇಲ್ಲಿ ಆಗ್ತಾಳೆ ರಾಜೀನಾಮೆ ಕಡೆ ನಾವು ಹೋಗ್ತೀವಿ. ಮಹಾತ್ಮ ಗಾಂಧಿಯವರ ಅನುಯಾಯಿಗಳಾಗಿದ್ರು, ಸಬರ್ಮತಿ ಆಶ್ರಮದಲ್ಲಿ ಸೇವೆಯನ್ನು ಸಲ್ಲಿಸಿದ್ರು. ಎಂತ ರಾಜಕಾರಣ ಇತ್ತು ಅವತ್ತು, ಎಂತದಿತ್ತು. ಇವತ್ತು ಈ ಕೊಡೋದು ತಗೊಳ್ಳೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ. ಅಧಿಕಾರ ಹಂಚಿಕೆಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ಕೆಳದಾಳ ಮಂಜಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಾರೆ. ಕೆಳದಾಳ ಮಂಜಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳು. ಅವತ್ತು
ಎಂತ ಪ್ರಾಮಾಣಿಕತೆ ಇದ್ರು ಕಡವಾಳ ಮಂಜಪ್ಪನವರು ಅಂತಂದ್ರೆ ಅವ್ರ ಮುಖ್ಯಮಂತ್ರಿ ಅವ್ರ ಕೆಳಗಿಳಿದ್ಮೇಲೆ ಅವ್ರು ಹೈಕೋರ್ಟ್ಗೆ ಹೋಗಿ ವಕೀಲ ವೃತ್ತಿ ಕೆಲಸ ಮಾಡ್ತಿರ್ತಾರೆ. ಅವ್ರ ಸ್ನೇಹಿತರು ಹೇಳ್ತಾರೆ, ಏನ್ ಮಂಜಪ್ಪ ನೀವು ರಾಜ್ಯದ ಮುಖ್ಯಮಂತ್ರಿ ಆಗಿದ್ಕೊಂಡು ನೀವು ಈ ತರ ವಕೀಲ ವೃತ್ತಿ ಮಾಡ್ತೀರಿ, ಹೇಗೆ ಏನು ಹೌದಪ್ಪ ಏನಪ್ಪ ಮಾಡೋದು, ನನ್ಗೆ ಹೆಂಡತಿ ಮಕ್ಕಳು ಸಾಕ್ಬೇಕಲ್ಲ, ಜೀವನ ಮಾಡ್ಬೇಕಲ್ಲ ಅಂತ ಹೇಳ್ತಾರೆ ಕಡವಾಳ ಮಂಜಪ್ಪ. ಹೌದು, ಎಂತ ಪ್ರಾಮಾಣಿಕತೆ. ನಿಜಲಿಂಗಪ್ಪನವರು ಮುಖ್ಯಮಂತ್ರಿ ಆಗ್ಬೇಕಾಗಿರ್ತದೆ ಅವತ್ತು, ಆದ್ರೆ ಅನಿವಾರ್ಯ ಕಾರಣಗಳಿಂದ ನಿಜಲಿಂಗಪ್ಪನವರು ಚುನಾವಣೆ ಗೆಲ್ಲೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಅವತ್ತು ಕಾಂಗ್ರೆಸ್ ಪಕ್ಷ ಕಡವಾಳ ಮಂಜಪ್ಪನವ್ರನ್ನ ನೀವು ನಿಜಲಿಂಗಪ್ಪನವರು ಮುಖ್ಯಮಂತ್ರಿ ಆಗೋವರೆಗೆ ನೀವು ತಾತ್ಕಾಲಿಕ ಮುಖ್ಯಮಂತ್ರಿ ಆಗಿದೆ ಅಂತ ಹೇಳಿ ಜವಾಬ್ದಾರಿ ವಹಿಸಿಕೊಡ್ತದೆ. ಚುನಾವಣೆ ಆಗುತ್ತೆ. ಅವತ್ತು ಚುನಾವಣೆ ಆದಾಗ ನಿಜಲಿಂಗಪ್ಪನವರು ಸೋತಿರ್ತಾರೆ. ಆಗ ಪಂಡಿತ್ ನೆಹರು ಹೇಳ್ತಾರೆ, ಇಲ್ಲ ಸೋತಿರೋರಿಗೆ ನಾವು ಮುಖ್ಯಮಂತ್ರಿ ಮಾಡಕ್ಕಾಗಲ್ಲ, ತಾತ್ಕಾಲಿಕ ಕಡವಾಳ ಮಂಜಪ್ಪನವ್ರು ಇರ್ಲಿ, ನೀವು ಗೆದ್ದಂತವ್ರು ನಿಮ್ಗೆ ಬೇಕಾದ್ರೆ ಮುಖ್ಯಮಂತ್ರಿ ಮಾಡೋಣ ಬಿಡಿ, 1-3 ತಿಂಗಳು ಅಂತ ಹೇಳಿ ಒಂದು ಬೈ ಎಲೆಕ್ಷನ್ ಆಗುತ್ತೆ. ನಿಜಲಿಂಗಪ್ಪನವರು ಇನಾನಿಮಸ್ ಆಗಿ ಚುನಾವಣೆಗೆ ಅಲ್ಲಿ ಕಡವಾಳ ಮಂಜಪ್ಪ ಮುಖ್ಯಮಂತ್ರಿ ಆಗಿರ್ತಾರೆ. ನಿಜಲಿಂಗಪ್ಪನವರು ಬೈ ಎಲೆಕ್ಷನ್ ಗೆದ್ದು ಅಲ್ಲಿ ಇನ್ನೇನು ಅವ್ರ ಹೆಸರು ಆಯ್ಕೆ ಆಗಿದ್ದಾಗ ಕಡವಾಳ ಮಂಜಪ್ಪನವರು ರಾಜೀನಾಮೆ ತಗೊಂಡು ರಾಜಭವನಕ್ಕೆ ಹೋಗಿರ್ತಾರೆ. ಎಂತ ಸತ್ಯವಂತರು, ಎಂತ ಪ್ರಾಮಾಣಿಕ. ಇವತ್ತು ಹಿಂಗಾಗಿ ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ ನಡೀತಾ ಇರೋದು. ಅಲ್ಲಿ ಅವ್ರು ಇನ್ನೇನೋ ಚುನಾವಣೆಯಲ್ಲಿ ಗೆದ್ರು ಅಂತ ಅನೌನ್ಸು, ಇವರಿಗೆ ರಾಜೀನಾಮೆ ಪತ್ರ ತಗೊಂಡು ಮುಖ್ಯಮಂತ್ರಿಗಳು ರಾಜಭವನಕ್ಕೆ ತಗೊಳ್ಳಿ, ನಾನು ಇದು ಮಾಡ್ತಾ ಇದ್ದೀನಿ. ಎಂತ ಪ್ರಾಮಾಣಿಕತೆ ಅವತ್ತು, ಎಂತ ಸತ್ಯವಂತರು ಅನ್ನುವಂತಿದ್ರು. ರೈಲ್ವೆ ಸಚಿವರಾಗಿ ಮತ್ತೆ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಬಹಳ ಸಂತೋಷವಾಗಿ ತಾವೇ ಕಟ್ಟಿದಂತಹ ಒಂದು ದೊಡ್ಡ ಕಟ್ಟಡ ಅಲ್ಲ. ಇಟ್ ಇಸ್ ನಾಟ್ ಎ ಬಿಲ್ಡಿಂಗ್. ಒಬ್ಬ ಎಂಜಿನಿಯರ್ ಹೇಳ್ಬಹುದು ಇಟ್ ಇಸ್ ಎ ಬಿಗ್ ಬಿಲ್ಡಿಂಗ್, ಲಾರ್ಜೆಸ್ಟ್ ಬಿಲ್ಡಿಂಗ್ ಅಂತ ಹೇಳ್ಬಹುದು. ಒಬ್ಬ ವಿಜ್ಞಾನಿ ಹೇಳ್ಬೋದು ಇದರಿಂದ ಒಂದು ಸೈಂಟಿಫಿಕ್ ಟೆಂಪರ್ಮೆಂಟ್ ಇದೆ, ಒಂದು ಸೈಂಟಿಫಿಕ್ ಆಗಿ ಕಟ್ಟಿದ್ದಾರೆ ಅಂತ ಹೇಳ್ಬೋದು. ಆದ್ರೆ ನಾನು ಒಬ್ಬ ಆಧ್ಯಾತ್ಮ ಜೀವಿಯಾಗಿ ಹೇಳಲಿಕ್ಕೆ ಬಯಸ್ತೀನಿ, ಅದು ಒಂದು ಸಂವಿಧಾನ ಮಂದಿರ. ನಾವು ದೇವಾಲಯ ಅಂತೀವಲ್ಲ, ದೇವ ಮಂದಿರ ಅಂತೀವಲ್ಲ, ಸಂವಿಧಾನ ಮಂದಿರ. ಇವತ್ತೇನಾಗಿದೆ, ಇದೇ ಚರ್ಚೆಗೆ ತಗೋಬೇಕು, ಸುಮ್ಮನೆ ಭಾಷಣ ಮಾಡಿ ಬಿಟ್ಬಿಡೋದಲ್ಲ, ಇದ್ರ ಚರ್ಚೆಗೆ ತಗೋಬೇಕು. ಅಟ್ಲೀಸ್ಟ್ ವಿ ಹ್ಯಾವ್ ಟು ಟ್ರೈ ಸಮ್ ಪ್ಯೂರಿಫಿಕೇಶನ್ ಇನ್ ದ ಪೊಲಿಟಿಕಲ್ ಸ್ಟೇಟಸ್. ರಾಜಕೀಯ ಸ್ಥಾನಮಾನದಲ್ಲಿ ಏನಾದ್ರು ಬದಲಾವಣೆ ರಚಿಸಬೇಕಲ್ಲ ವಿದ್ಯಾರ್ಥಿ. ನಾವು ಸುಮ್ಮನೆ ಹಂಗಂತೆ ಹಿಂಗಂತೆ, ಕುವೆಂಪು ಹಂಗಂತೆ, ಬಸವಣ್ಣ ಹಂಗಂತೆ, ಹಿಂಗೆ ಬರೀ ಸ್ಟೋರಿಗಳನ್ನ ಹೇಳ್ಕೊಂಡು ಇನ್ನೂ ಕಲುಷಿತ ಮಾಡ್ತಾ ಇದ್ವಿ ವ್ಯವಸ್ಥೆನ ಇನ್ ಆಲ್ ರೆಸ್ಪೆಕ್ಟ್. ಅವತ್ತು ವಿಧಾನಸೌಧವನ್ನ ಕಟ್ಟಬೇಕು ಅಂದ್ರೆ ಎಷ್ಟು ವಿಷನರಿ ಇತ್ತು ಅವರಿಗೆ ಅಂತ ಊಹೆ ಮಾಡ್ಕೊಳ್ಳಿ. ನಾಟ್ ಬಿಕಾಸ್ ಆಫ್ ಮನಿ ಅಲ್ವಾ. ಈ ರಾಜ್ಯದ ಗೌರವವನ್ನ ಒಂದು ಕಟ್ಟಡದ ರೂಪದಲ್ಲಿ, ವಾಸ್ತುಶಿಲ್ಪದ ರೂಪದಲ್ಲಿ ಜಗತ್ತಿಗೆ ಈ ನಾಡನ್ನ ಪರಿಚಯಿಸುವ ಒಂದು ಯೋಚನಾ ಲಹರಿ, ಅದು ನಾವು ವಿಷನ್ ಅಂತ ಕರಿತೀವಿ. ವಿಷನ್ ಅಂಡ್ ಮಿಷನ್, ದೃಷ್ಟಿಯಂತೆ ಸೃಷ್ಟಿ. ಈಗ ರಂಗಪ್ಪನವ್ರಿಗೆ VC ಅಂತ ಮಾಡಿದಾಗ ಅವ್ರಿಗೊಂದು ವಿಷನ್ ಇತ್ತು, ನಾನು ಈ ಯೂನಿವರ್ಸಿಟಿನ ಚೆನ್ನಾಗಿ ಬೆಳೆಸಿ ಇದರ ಒಂದು ಬ್ರಾಂಚಸ್ ಸ್ಪ್ರೆಡ್ ಮಾಡಬೇಕು ಎಲ್ಲಾ ಕಡೆ. ಮತ್ತೆ ಅವ್ರಿಗೆ ಇನ್ನೊಂದು ಯೂನಿವರ್ಸಿಟಿ ಅವಕಾಶ ಕೊಟ್ರು, ಇಲ್ಲ ನನಗೊಂದು ಅನುಭವ ಆಗಿದೆ, ಇನ್ನಷ್ಟು ಕೆಲಸ ಮಾಡ್ಬೇಕು ಅಂತ. ಇವತ್ತು ಎಲ್ಲ ನೆನ್ಸ್ಕೊತಾರೆ ಅಲ್ವಾ. ನಾನು ಹೇಳಿದೆ, ಅಣ್ಣ ನಮ್ಮದೆಲ್ಲ ಮಾಧ್ಯಮಿಕ ತರಬೇಡಪ್ಪ, ನಾವೇನೋ ಬಡವ್ರ ಮಠ ಅಲ್ಲಿ ಪೂಜೆ ಮಾಡ್ಕೊಂಡು ಹಿಂಗೆ ಮಾತಾಡ್ಕೊಂಡು ಏನೋ ಮಾಡ್ತಾ ಇದ್ವಿ, ಮತ್ತೆ ತಂದು ಎಲ್ಲ. ಆಮೇಲೆ ರಂಗಪ್ಪನವ್ರೆ ಬೈತಾರೆ, ನಿಮ್ಗೆ ಆಗ್ಬೇಕು ಸ್ವಾಮಿ, ಇರೋ ಕೆಲಸ ಬಿಟ್ಬಿಟ್ಟು ಹೋಗಿ ಅಲ್ಲಿ ನಿಮ್ದೆಲ್ಲ ಬೇಕಂತ. ನಾನು ಹೇಳಿದೆ, ನಾವೆಲ್ಲ ಬರಲ್ಲಪ್ಪ, ಆದ್ರೆ ಒಂದು ಪ್ರಸ್ತಾಪ ಮಾಡ್ತೀವಿ. ಏನು, ಕರ್ನಾಟಕ ರಾಜ್ಯದ ಎಲ್ಲಾ ಭಾಗದಲ್ಲೂ ಆಲ್ 31 ಡಿಸ್ಟ್ರಿಕ್ಟ್ ಚೆನ್ನಾಗಿರ್ಬೇಕು ಅಂದ್ರೆ ನೀವು ಅಲೋಕೇಶನ್ಸ್, ರಿಸೋರ್ಸ್ ಮೊಬಿಲೈಸೇಷನ್, ರಿಸೋರ್ಸ್ ಅಲೋಕೇಶನ್ ಉತ್ತರ ಕರ್ನಾಟಕ ಹೆಚ್ಚು ಮಾಡಿ. ಯಾಕಂದ್ರೆ ಕೆಂಗಲ್ ಹನುಮಂತಯ್ಯನವರು ಎಲ್ಲರ ಒತ್ತಡಕ್ಕೂ ವಿರುದ್ಧವಾಗಿ ನಡ್ಕೊಂಡು ಏಕೀಕರಣ ಮಾಡಿದ್ದಾರೆ ಅಲ್ವಾ. ಇಟ್ ವಾಸ್ ಎ ಗ್ರೇಟ್ ಸಿನ್ ಫಾರ್ ಹಿಮ್. ಅವ್ರು ಮಾಡಿದ್ದೆ ಅವ್ರಿಗೆ ಶಾಪ ಆಯ್ತಲ್ಲ, ಸುಮ್ಮನಿದ್ದು ಆಗ್ತಿತ್ತಲ್ವಾ ಅಂತ ಒಂದು ಭಾವನೆ ಬರುತ್ತೆ. ಆದ್ರೆ ಅವ್ರ ಉದ್ದೇಶ ಏನು, ಭಾಷೆ, ಪ್ರದೇಶ, ಸಂಸ್ಕೃತಿ, ಏಕತೆ, ದೊಡ್ಡ ರಾಜ್ಯವಾಗಿ ಇದು ನಿಲ್ಲಬೇಕು ಈ ದೇಶದಲ್ಲಿ ಉದ್ದೇಶಕ್ಕೋಸ್ಕರ. ಹಾಗಾಗಿ ಉತ್ತರ ಕರ್ನಾಟಕ ಜನ ಕೇಳೋದ್ರೂ ಕೂಡ ಒಂದು ಅವಕಾಶ ಇದೆ. ಪಾಪ ಬಂದಿದ್ದಾರೆ, ನೀವು ನಾವು ಆರಾಮಾಗಿ ಮೈಸೂರು ಮಾಡ್ಕೊಡ್ತೀವಿ ಅಣ್ಣ ನೋಡಕ್ಕೆ ಅಲ್ವಾ, ಅಂಡಿನ ನೋಡಕ್ಕೆ ಅಲ್ವಾ. ಅಂಡಿರೋದು ಯಾರೇ ಅವ್ರು ಏನ್ ಮಾಡ್ಬೇಕು, 4 ದಿನಕ್ಕೆ ರೊಟ್ಟಿ, ಒಣ ಮೆಣಸಿನ್ಕಾಯಿ, ಕಡಲೆ ಪುಡಿ ಅದು ಹಾಕೊಂಡು ಇಲ್ಲಿ ಮೊಸರು ಮೆತ್ಕೊಂಡು ಒಣ ರೊಟ್ಟಿ ತಿನ್ಬೇಕು. ಇದು ಯಾವ್ದು ಅನ್ಯ. ನಾವು ಉದ್ಘಾಟನೆ ಕರ್ವಿ ಅಂತಂದ್ರೆ ಏನು ಕೆಂಗಲ್ ಹನುಮಂತಯ್ಯ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ. ಬಹಳ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಕೆಲಸ ಮಾಡಿ ಒಂದು ರಾಜಕಾರಣದಲ್ಲೇ ಒಂದು ಹೆಸರನ್ನ ಮೂಡಿಸಿದ್ರು ಅಂತ. ಅದೇ ಮಾದರಿನಲ್ಲಿ ನಮ್ಮ ನಿಷ್ಠಾನಂದ ಮಹಾರಾಜ ಸ್ವಾಮಿಗಳು ಸಹ
ಅವರು ಬಹಳ ವಿದ್ಯಾಭ್ಯಾಸ ಬಹಳ ಕಷ್ಟದಿಂದ ಮಾಡಿ ಮಠದಲ್ಲಿ ಓದಿ ಕಷ್ಟಪಟ್ಟು KS ಮಾಡಿ AC ಆಗಿ ಹಲವಾರು ಹುದ್ದೆಗಳನ್ನ ಅಲಂಕರಿಸಿ ವಿದ್ಯಾರ್ಥಿಗಳನ್ನ ತಿಳ್ಕೋಬೇಕು. ಬಹಳ ಎಲ್ಲ ಹುದ್ದೆಗಳನ್ನ ಅಲಂಕರಿಸಿ ಕೊನೆಗೆ ADC ಆಗಿ ಮಂಡ್ಯದಲ್ಲಿ ಅಡಿಷನಲ್ DC ಆಗಿ ಕೆಲಸ ಮಾಡ್ತಿದ್ದಂಥವು. ಅವರು ಮಾಡಿದಂತ 25 ವರ್ಷಗಳನ್ನು ಸಹ ಸೇವೆಯಲ್ಲಿ ಒಂದೇ ಒಂದು ದಿನವನ್ನು ಸಹ ಅವರು ರಜೆಗಳಾಗದೆ ಅದು ಬಹಳ ಪ್ರಾಮಾಣಿಕವಾಗಿ ಯಾರೇ ಒಬ್ಬ ಬಂದಂತವ್ರಿಗೆ ಅವರ ಕೆಲಸಗಳನ್ನ ಕನ್ನಡ ಪರ ಹೋರಾಟಗಾರರಾಗ್ಬೋದು, ರೈತರಿಗಾಗ್ಬೋದು, ಬಡವರ ಪರ ನಿಂತ್ಕೊಂಡು ಕೆಲಸವನ್ನ ಮಾಡಿದ್ದಾರೆ. ಎಷ್ಟೊಂದು ಜನ ಕೆಲಸ ಆಗ್ಬೇಕು ಅಂತ ಬಂದಿದ್ದವ್ರಿಗೆ ಇವರೇ ಬಸ್ ಚಾರ್ಜ್ ಕೊಟ್ಟು ಊಟ ಮಾಡಿ ಕಳಿಸ್ಕೊಂಡಂತ ಏಕೈಕ ದೊಡ್ಡ ಅಧಿಕಾರಿಗಳು. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನುಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.